ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಎಸ್ಮಾ ಜಾರಿ ಇದೆ, ಗ್ಯಾಸ್ ಸಿಲಿಂಡರ್ ಕೃತಕ ಅಭಾವ ಸೃಷ್ಟಿಸಿದರೆ ಹುಷಾರ್ ಎಂದ ಶಾಸಕ ಬೇಳೂರು. ಕಾರ್ಗಲ್ ವಾಂತಿ ಭೇದಿ ಪ್ರಕರಣ ಕಾಲೆರಾ ಅಲ್ಲ, ಕೆಎಫ್ಡಿ ಕುರಿತು ಅಗತ್ಯ ಮುಂಜಾಗ್ರತೆಗೆ ಶಾಸಕ ಬೇಳೂರು ಸೂಚನೆ. ರೈತ ಸಂಘ ರಾಜಕೀಯ ಪಕ್ಷವೇ, ತಮ್ಮ ಉಚ್ಚಾಟನೆಗೆ ಅವಿವೇಕ ನಿರ್ಣಯ ಎಂದ ಜಿನೇಶ್ ಕುಮಾರ್ ಭದ್ರೇಶ್ ಕುಮಾರಗೌಡ. ಸಂಯುಕ್ತ ರೈತ ಸಂಘದ ಪದಾಧಿಕಾರಿಗಳಾಗಿ ಜಿನೇಶ್ ಕುಮಾರ್ ಭದ್ರೇಶ್ ಕುಮಾರಗೌಡ. ರೈತಪರ ಹೋರಾಟ ಎಲ್ಲಿದ್ದರೂ ಪಾಲ್ಗೊಳ್ಳಲು ಮಂಜಪ್ಪ ಹೊಯ್ಸಳ ಕರೆ. ಶೆಟ್ಟಿಸರದಲ್ಲಿ ಶನೇಶ್ವರ ದೇವರ ವಾರ್ಷಿಕ ರಥೋತ್ಸವ, ಸಹಸ್ರಾರು ಭಕ್ತರಿಂದ ಶ್ರೀದೇವರ ದರ್ಶನ. ಶೆಟ್ಟಿಕೆರೆ ಶಾಲೆಯಲ್ಲಿ ವಿದ್ಯಾರ್ಥಿ ಸುಶ್ರುತ್ ಮೇಲೆ ಶಿಕ್ಷಕರಿಂದ ಥಳಿತ. ವಿದ್ಯಾರ್ಥಿ ಪೋಷಕರು ಸ್ಥಳೀಯರ ಜೊತೆ ಸಾಮಾಜಿಕ ಕಾರ್ಯಕರ್ತ ಜಿಟಿ ಸತ್ಯನಾರಾಯಣ್ ಮಾತು. ಈಗ ಸುದ್ದಿಯ ವಿವರ. ಎಸ್ಮಾ ಜಾರಿ ಇದ್ದು ಅಕ್ರಮವಾಗಿ ಗ್ಯಾಸ್ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ಅಂತಹವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಶನಿವಾರ ಅಡುಗೆ ಅನಿಲ ಸಮರ್ಪಕ ಪೂರೈಕೆ, ಕಾರ್ಗಲ್ ಭಾಗದಲ್ಲಿ ವ್ಯಾಪಿಸಿರುವ ವಾಂತಿ ಭೇದಿ ಹಾಗೂ ಕೆಎಫ್ಡಿ ಕುರಿತು ಕರೆಯಲಾಗಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ತಹಶೀಲ್ದಾರ್ ರಶ್ಮಿ ಹಾಲೇಶ್ ಮಾತನಾಡಿದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಕಿರಣ್, ಡಾಕ್ಟರ್ ನಾಗರಾಜ್, ಡಾಕ್ಟರ್ ಹರ್ಷವರ್ಧನ್, ಟಿಪಿ ರಮೇಶ್, ಶ್ರೀನಿವಾಸ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಗ್ಯಾಸಿನ ಅಭಾವ ಇರೋದ್ರಿಂದ ಏನು ಯುದ್ಧ ನಡೀತದೆ ಇರಾನ್ ಮತ್ತು ಇಸ್ರೇಲ್, ಇದರಿಂದ ಇಡೀ ರಾಜ್ಯ ಅಲ್ಲ ದೇಶದಲ್ಲಿ ಇವತ್ತು ನಮಗೆ ಸಿಲಿಂಡರ್ ಕೊರತೆ ಆಗಿದೆ. ಬಹಳ ಗೊಂದಲ ಆಗ್ತಾ ಇದೆ. ಅಸೆಂಬ್ಲಿಯಲ್ಲೂ ಚರ್ಚೆ ಆಗಿದೆ, ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ತದೆ. ಇದು ಕೇಂದ್ರ ಪಾರ್ಲಿಮೆಂಟ್ ಅಲ್ಲೂ ಸಹ ಕೇಂದ್ರ ಮಂತ್ರಿಗಳು ಹೇಳಿದ್ರು, ಇನ್ನು 3 ತಿಂಗಳವರೆಗೆ ನಮ್ಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಸಮಸ್ಯೆ ಬಂದಿದೆ. ಅವರು ಹೇಳಿದ್ಮೇಲೂ ಕೊರತೆ ಆಗಿದ್ದು ನೋಡಿದಾಗ ಬಹಳ ನೋವಾಗುತ್ತೆ. ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಇರೋದ್ರಿಂದ ನಾವು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿ ನಾ ಎಲ್ಲಾ ಗ್ಯಾಸ್ ಏಜೆನ್ಸಿಗಳನ್ನೆಲ್ಲ ಕರೆಸಿದ್ದೀನಿ. ಕಮರ್ಷಿಯಲ್ ಬರ್ದೆ 1 ವಾರ ಆಯ್ತು ಅಂತ ಅವರೇ ಹೇಳಿದ್ದಾರೆ. 1 ವಾರ ಆಯ್ತಾ ನಮ್ಮ ಕಮರ್ಷಿಯಲ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಡೊಮೆಸ್ಟಿಕ್ ಬರ್ತಾ ಇದೆ ಸರ್, ಇದೆ ಅಂತ ಹೇಳಿದ್ದಾರೆ. ಅದನ್ನ ಯಾವತ್ತು ಕಮರ್ಷಿಯಲ್ ಕೊಡಬೇಡಿ ಅಂತ ಅವ್ರು ಎಚ್ಚರಿಕೆ ಕೊಟ್ಟಿದ್ದೀನಿ. ಎಸ್ಮಾ ಜಾರಿ ಮಾಡಿದ್ದಾರೆ. ದಯವಿಟ್ಟು ಸಾರ್ವಜನಿಕರಿಗೂ ಹೇಳೋದಷ್ಟೇ, ತಾವು ಮನೆಗೆ ಡೊಮೆಸ್ಟಿಕ್ ತಗೊಂಡೋಗಿ ಯಾರು ಹೋಟೆಲ್ ಅವರು ಕೇಳಿದಾಗ ಒಂದಿಷ್ಟು ಕೆಲವರು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ಇನ್ನು 1,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಕಮರ್ಷಿಯಲ್ ಕೊಟ್ರೆ ಅದ್ರ ಮೇಲೆ ಕೇಸ್ ಆಗುತ್ತೆ. ದಯವಿಟ್ಟು ಸಾರ್ವಜನಿಕ ತಪ್ಪು ಮಾಡಕ್ ಹೋಗ್ಬೇಡಿ. ಏಜೆನ್ಸಿಯವರಿಗೆ ಹೇಳಿದಿರಿ, ಎಲ್ಲರಿಗೂ ನಂಬರ್ ಕೋಡ್ ನಂಬರ್ ಹಾಕಕ್ ಹೇಳಿದ್ವಿ. ಅದ್ರ ಮೇಲೆ ನಾವು ಕ್ರಮ ತಗೊಳಕ್ ಅವಕಾಶ ಇದೆ. ಆ ತರ ಹೋಟೆಲ್ ಉದ್ಯಮಿಗಳಿಗೆ ಏನ್ ಮಾಡ್ಬೇಕನ್ನೋದನ್ನ ಮೊನ್ನೆ DC ಅವರಿಗೆ ಮಾತಾಡ್ತೀನಿ. ಹಾಗೆ AC ತಹಶೀಲ್ದಾರ್ ಅವ್ರಿಗೆ ಒಂದು ಮೀಟಿಂಗ್ ಮಾಡಕ್ ಹೇಳ್ತೀನಿ. ಹಾಗಾಗಿ ನಮಗೆ ಪ್ರಮುಖವಾಗಿ ಇರೋದು ಹಾಸ್ಟೆಲ್ಗಳಿಗೆ. ಪಾಪ ಈಗಾಗಲೇ ಎಕ್ಸಾಮ್ ಶುರುವಾಗಿದೆ, ಅವರಿಗೆ ಊಟದ ವ್ಯವಸ್ಥೆ ತೊಂದರೆ ಆಗ್ಬಿಡುತ್ತಂತ ಒಂದು ಚಿಂತನೆ ಇತ್ತು. ಅದಕ್ಕೇನು ತೊಂದರೆ ಇಲ್ಲ. ಆಸ್ಪತ್ರೆಗಳಿಗೆ ತೊಂದರೆ ಇಲ್ಲ, ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ತೊಂದರೆ ಇಲ್ಲ. ಆಮೇಲೆ ಶಾಲೆಗಳಿಗೆ ಬಿಸಿ ಊಟಕ್ಕೂ ಸಹ 15-20 ಇರುತ್ತೆ, ಅದಕ್ಕೂ ಸಹ ತೊಂದರೆ ಇಲ್ಲ. ಇವೆಲ್ಲಕ್ಕೂ ವ್ಯವಸ್ಥೆ ಇದೆ. ಆದ್ರೆ ಕಮರ್ಷಿಯಲ್ ಮಾತ್ರ 1 ವಾರದಿಂದ ಗ್ಯಾಸ್ ಬರ್ತಾ ಇಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರ ಏನ್ ತೀರ್ಮಾನ ಮಾಡ್ತು ನಾವು ನೋಡ್ತೀವಿ. ಒಟ್ಟಲ್ಲಿ ಬಹಳ ಶಿಸ್ತಿನ ಕ್ರಮ ಇದೆ. ಯಾರಾದ್ರೂ ಬ್ಲಾಕ್ ಅಲ್ಲಿ ಇಟ್ಕೊಂಡು ಇದು ಮಾಡಿದರೆ ನಾವು ಬಿಡೋದಿಲ್ಲ. ಆಮೇಲೆ ಈ ಡೊಮೆಸ್ಟಿಕ್ ಅನ್ನ ತಗೊಂಡು ಕಮರ್ಷಿಯಲ್ ಫಿಲ್ಲಿಂಗ್ ಮಾಡ್ತಾರೆ ಅನ್ನೋದನ್ನ ಈಗಾಗಲೇ ನಮ್ಮ ಏಜೆನ್ಸಿ ಇವರು ಯಾವ ಗ್ಯಾರೇಜ್ ಅಲ್ಲೆಲ್ಲ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಈಗಾಗಲೇ ನಾವು AC ತಹಶೀಲ್ದಾರ್ VA ಕಣ್ಣಿಡಕ್ಕೆ ಹೇಳಿದ್ದೀನಿ. ಆತರ ಅದು ಯಾಕಂದ್ರೆ ಡೇಂಜರ್, ಅದು ಆತರ ಮಾಡೋದು ಬಾರಿ ಡೇಂಜರ್ ಇರುತ್ತೆ. ಅದು ಏನಾದ್ರು ಸಿಕ್ಕಿದ್ರೆ ಅವರಿಗೆ ಜೈಲೇ ಗತಿ ಆಗುತ್ತೆ. ಇದು ಮಾತ್ರ ಖಂಡಿತ ನಾವು ಬಿಡೋದಿಲ್ಲ. ಹಾಗಾಗಿ AC ಅವರಿಗೆ ತಹಶೀಲ್ದಾರ್ಗೆ ಹೇಳ್ಬಿಟ್ಟಿನಿ, ಸ್ಟ್ರಿಕ್ಟ್ ಆಗಿ ತಗೋಬೇಕು. ಸಾಗರದಲ್ಲಿ ಯಾವುದೇ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದು ಒಬ್ಬ ಶಾಸಕನಾಗಿ ನನ್ನ ಜವಾಬ್ದಾರಿಗೋಸ್ಕರ ಇವತ್ತು ಎಲ್ಲಾ ಏಜೆನ್ಸಿಯವ್ರನ್ನ ಹಾಸ್ಟೆಲ್ಲು ನಮ್ಮ ಸಿಬ್ಬಂದಿಗಳಿಗೆ, ವಾರ್ಡನ್ಗಳಿಗೆ ಮತ್ತು ನಮ್ಮ ಇನ್ಚಾರ್ಜರ್ಗೆಲ್ಲ ಕರ್ಸಿದೀವಿ. ಅದ್ರ ಜೊತೆಗೆ ನಮ್ಮ ಕಾರ್ಗಲ್ಲಲ್ಲಿ ಮೊನ್ನೆ ಒಂದಿಷ್ಟು ಮಕ್ಕಳು ಒಂದಿಷ್ಟು ಬೇರೆ ಬೇರೆ ಇವರೆಲ್ಲ ಒಂದಿಷ್ಟು ವಾಂತಿ ಭೇದಿಯಾಗಿ ಒಂದಿಷ್ಟು ತೊಂದರೆ ಆಗಿರೋದು ಗಮನಕ್ಕೆ ಬಂತು. ಈಗ ಅವರಿಗೂ ಕರ್ಸಿದ್ದೀನಿ, ಎಲ್ಲ ಸಿಬ್ಬಂದಿಗಳನ್ನ ಕರ್ಸಿದ್ದೀನಿ. ಅಲ್ಲಿ ಮೊನ್ನೆ ಕಾರ್ಗಲ್ಲಿನಲ್ಲಿ ಚೌಡೇಶ್ವರಿ ಜಾತ್ರೆ ಆದ್ಮೇಲೆ ನೀರಿನ ಸಮಸ್ಯೆ ಅಲ್ಲ, ಅದು ನೀರಿಂದೆಲ್ಲ ತಿಳ್ಕೊಂಡಿವಿ. ನೀರಿನ ಸಮಸ್ಯೆ ಅಲ್ಲ. ಅಲ್ಲಿ ಐಸ್ ಕ್ರೀಮ್ ತಿಂದವ್ರಿಗೆ ಬಂದಿದೆ, ಅಲ್ಲಿ ಒಂದಿಷ್ಟು ಕರ್ದ ಪದಾರ್ಥ ತಿಂದಿದವ್ರಿಗೆ ಬಂದಿದೆ, ಒಂದಿಷ್ಟು ಪಾನಿಪುರಿ ತಿಂದವರಿಗೂ ಬಂದಿದೆ, ಊಟ ಮಾಡಿದವ್ರಿಗೆ ಬಂದಿದೆ ಗೊತ್ತಿಲ್ಲ. ಅವಿಷ್ಟರಲ್ಲೂ ಒಂದಿಷ್ಟು ವ್ಯತ್ಯಾಸ ಆಗಿದೆ. ಹಾಗಾಗಿ ನಿನ್ನೆಯಿಂದ ನಿನ್ನೆ 1-2-3 ಜನ ಇದ್ರಂತೆ, ಇವತ್ತು ಯಾರು ಇಲ್ಲ ಅಂತ ಗಮನಕ್ಕೆ ಬಂದಿದೆ.
ಅದಕ್ಕೂ ಕ್ರಮ ತಗೊಳಕಾಗಿದ್ದೀನಿ. ಅಲ್ಲೇ ಹೇಳಿದ್ದೀನಿ, ಮೊನ್ನೆ ಉದ್ಘಾಟನೆ ಮಾಡಿದ್ದ ಆಂಬುಲೆನ್ಸ್ ಅನ್ನ ಅಲ್ಲೇ ಇಟ್ಟಿದ್ದೀನಿ, ಡಾಕ್ಟರ್ ಆಂಬುಲೆನ್ಸ್ ಅಲ್ಲೇ ಇಟ್ಟಿದ್ದೀನಿ. ಒಂದ್ 2-3 ಡಾಕ್ಟರ್ನ ಡೆಪ್ಯುಟೇಷನ್ ಮಾಡಿಸಿ ಅಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಯಾವುದೇ ಕೊರತೆ ಇಲ್ದಂಗೆ ಮಾಡಿದ್ದೀವಿ. ಬಟ್ ಕ್ರಮ ತಗೋಬೇಕಲ್ಲ. ಐಸ್ ಕ್ರೀಮ್ ಯಾರು ಮಾಡಿದ್ದಾರೆ? ಈಗ ಆ ಬೋಂಡ ಗಿಂಡ ಕರೆದಿರ್ತಾನೆ, ಅವನು ಎಲ್ಲಿ ಹಿಡಿಯತ್ ನಾವು? ಈಗ ಯಾರೋ ಬಂದಿರ್ತಾನೆ, ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ಹೇಳೋದು, ಯಾರ್ಯಾರು ಅಂಗಡಿ ಹಾಕ್ತಾರೆ, ಜಾತ್ರೆ ಮಾಡೋರು, ಇನ್ ಮುಂದೆ ಅವ್ರದೆಲ್ಲ ನಾವು ಅಡ್ರೆಸ್ ಪ್ರೂಫ್ ಎಲ್ಲ ತಗೊಂಡೇ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಬೇಸಿಗೆ ಕಾಲ ಇದೆ, ಈಗ ಬಹಳ ಕೇರ್ಫುಲ್ ಆಗಿ ತಿಂಡಿ ತಿನ್ಬೇಕು ಅನ್ನೋದಿದೆ. ಅದರಿಂದ ಬರೀ ಶಾಲೆ ಮಕ್ಕಳು ಬಂದಿರೋದ್ರಿಂದ ಏನಾದ್ರು ನೀರಿನ ಸಮಸ್ಯೆ ಅಂತ ನೋಡಿದ್ವಿ, ಅದಲ್ಲ, ಹಳ್ಳಿಯವರಿಗೂ ಬಂದಿದೆ. ಆ ಕಡೆ ಹಳ್ಳಿಯವರಿಗೂ ಸಹ ಬಂದಿದ್ದರಿಂದ ಒಂದು ಡೆತ್ ಆಗಿದೆ. ಅಲ್ಲಿ ಒಂದು ಡೆತ್ ಆಗಿದೆ. ಒಂದು ಮಹಿಳೆ, 65 ವರ್ಷದ ಮಹಿಳೆ, ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ತಾಯಿ ತೀರ್ಕೊಂಡಿದ್ದಾರೆ. ಅವ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ತೀರ್ಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ BP ಲೋ ಇತ್ತು, ಆದ್ರೂ ಅವರು ಅಷ್ಟೊಂದು ಇದ್ ಮಾಡಿಲ್ಲ. ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋದ್ರು. ಬಟ್ ಇಲ್ಲಿ ಶಿವಮೊಗ್ಗ ಬರೋಳಗೆ ಡೆತ್ ಆಗಿದೆ, ಬಿಟ್ರೆ ಬೇರೆ ಯಾವುದು ಅಂತ ಆಗಿಲ್ಲ. ಫುಲ್ ಕ್ರಮ ತಗೊಳಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಕಾಲರ್ದು ಏನಾದ್ರು ನೆಗೆಟಿವ್ ಇದೆ, ಹೌದು. ಹಾಗಾಗಿ ಅದು ಯಾವ್ದು ತೊಂದರೆ ಇಲ್ಲ. ನಾವು ಆತರ ಏನಾದ್ರು ಇದ್ರೆ ಚೀಫ್ ಆಫೀಸರ್ ಎಲ್ಲ ಬಂದಿದ್ದಾರೆ, ಅದು ನೋಡ್ತಾ ಇದ್ದೀವಿ. ಸಾಗರದಲ್ಲೂ ಅಷ್ಟೇ, ಈಗ ಇನ್ನೇನು ಮೊನ್ನೆ ಜಾತ್ರೆ ಆಗಿದ್ರಿಂದ ಇಲ್ಲೂ ಸ್ವಲ್ಪ ವಾರ್ಡ್ಗೆ ಔಷಧಿ ಹೊಡಿಲಿಕ್ಕೂ ವ್ಯವಸ್ಥೆ ಮಾಡ್ಬೇಕಂತ ತಹಸೀಲ್ದಾರಿಗೆ ನಾ ಇವತ್ತು ಮೀಟಿಂಗ್ ಮಾಡಿ, ಹೋಟೆಲ್ ಉದ್ಯಮಿಗೆ ಏನಾದ್ರು ಇದರಿಂದ ಕೊಡ್ಲಿಕ್ಕೆ ಏನಾದ್ರು ಅವಕಾಶ ಇದೆಯಾ ನೋಡಿ ಅಂತ ಕೇಳಲಿಕ್ಕೆ ನಾನು DC ಅವ್ರ ಕೇಳಿ. ಹಂಗ್ ಕೊಡಕ್ ಬರಲ್ಲ, ಅವೆಲ್ಲ ಸ್ವಲ್ಪ ನಾರ್ಮ್ಸ್ ಇರುತ್ತಲ್ಲ. ಅದಕ್ಕೆ ಮತ್ತೆ ಮದುವೆ ಮನೆಯವರಿಗೆ ಆಲ್ಮೋಸ್ಟ್ ಇವತ್ತು ಮದುವೆ ಬುಕ್ ಆಗಿದೆ. ಪಾಪ ಬಹಳ ಜನರು ಇವತ್ತು ಮದುವೆ ಬುಕ್ ಮಾಡಿದ್ದಾರೆ. ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದರಿಂದ ಫಸ್ಟ್ ಏನಾದ್ರು ಕಮರ್ಷಿಯಲ್ ಬಂದ್ರೆ ನಾವು ಫಸ್ಟ್ ಮದುವೆ ಮನೆಯವರಿಗೆ ಕೊಡಬೇಕು ಅನ್ನೋದನ್ನ ಅವರಿಗೆ ಹೇಳ್ತಾ ಇದ್ದೀನಿ. ಮದುವೆ ಮನೆಯವರಿಗೆ ಫಸ್ಟ್ ಕೊಡಿ, ಆಮೇಲೆ ಹೋಟೆಲರಿಗೂ ಕೊಡಿ ಅಂತ ಹೇಳ್ತಾ ಇದೀವಿ. ಬಟ್ ನಮ್ ಕೈಯಲ್ಲಿ ಇಲ್ಲ, ಅದು ಕೇಂದ್ರ ಸರ್ಕಾರದ ಇರೋದ್ರಿಂದ ನಮ್ ಕೈಯಲ್ಲಿಲ್ಲ. ನಾವು ಯಾರ್ಯಾರು ಸ್ಟಾಕ್ ಇಟ್ಟು ಏನಾರು ಎಷ್ಟೋ ದುಡ್ಡಲ್ಲಿ ಮಾರ್ತಾರೋ ಅಂತವ್ರಿಗೆ ಕಡಿಯೋಣ ಹಾಕಿ ನಮ್ಗೆ ಅವಕಾಶ ಇದೆ. ಅಂತವ್ರಿಗೆ ಅವಕಾಶ ನಾನು ಮಾಡಿಕೊಡೋದಿಲ್ಲ. ನನ್ನ ಕ್ಷೇತ್ರದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಇಲ್ಲಿವರೆಗೆ ಯಾವುದೇ ಬಂದಿಲ್ಲ, ಇಲ್ಲೇ ಇದ್ದಾರೆ, ರಿಪೋರ್ಟ್ ಕೊಟ್ರು. ಅದರಿಂದ ಹೊಸನಗರದಲ್ಲಿ ಬಂದಿದೆ. ಹೊಸನಗರ ನಮ್ಮ ತಾಲೂಕಲ್ಲ, ತೀರ್ಥಹಳ್ಳಿಯ ನಮ್ಮ ಅಲ್ಲಿ ಬಂದಿದೆ, ನಮ್ಮ ಬಾರ್ಡರ್ ಅಲ್ಲ. ಕೊಂಡ್ಲೆಯಲ್ಲಿ ಬಂದಿರೋದು ತೀರ್ಥಹಳ್ಳಿ ಸೇರುತ್ತೆ, ನಮ್ಗೆ ಸೇರಲ್ಲ. ಅಲ್ಲೂ ಸಹ ಒಂದೆರಡು ಕಣ್ಸ್ಕೊಂಡ್ ಬಿಟ್ರೆ ಮತ್ತೆ ಎಲ್ಲೂ ಇಲ್ಲ. ಹಾಗಾಗಿ ಒಂದು ಹೊಸ ಸುದ್ದಿ ಅಂದ್ರೆ ಇನ್ನೊಂದು 3 months ಅಲ್ಲಿ ವ್ಯಾಕ್ಸಿನ್ ಬರ್ತಾರೆ. ಈಗಾಗಲೇ ಮಾನ್ಯ ನಮ್ಮ ಆರೋಗ್ಯ ಸಚಿವರು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, 3 ತಿಂಗಳೊಳಗೆ ನಮಗೆ ಆ ವ್ಯಾಕ್ಸಿನ್ ಬರುತ್ತೆ ಅಂತ ಹೇಳಿದ್ರಿಂದ ಸ್ವಲ್ಪ ಧೈರ್ಯ ಇದೆ. ಮಂಗನ ಕಾಯಿಲೆಗೂ ಇನ್ನು ಮುಂದೆ ಔಷಧಿ ಕೊಡ್ಲಿಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರ 10 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ನಾವು 10 ಕೋಟಿ ರೂಪಾಯಿ ಹೈದರಾಬಾದ್ ಒಂದು ಕಂಪನಿ ಕೊಟ್ಟು ನಾವು ವ್ಯಾಕ್ಸಿನ್ ತಯಾರು ಮಾಡ್ಲಿಕ್ಕೆ ಸಹ ದುಡ್ಡು ಕೊಟ್ಟಿದ್ದೀವಿ. ಅದು ಈಗ ಒಂದು 3 ತಿಂಗಳ ಒಳಗೆ ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಹಾಗಾಗಿ ನಾವು ನಿಗಾ ಇಟ್ಟಿದ್ದೀವಿ. ಯಾಕಂದ್ರೆ ಬೇಸಿಗೆ ಬಂದಿದ್ರಿಂದ ಸ್ವಲ್ಪ ಮಂಗನ ಕಾಯಿಲೆ ಉಲ್ಬಣ ಆಗೋದ್ರಿಂದ ನಾವೆಲ್ಲ TH ಅವ್ರಿಗೆ ಇಲ್ಲೇ ಇದ್ದಾರೆ, ಅವ್ರಿಗೆಲ್ಲರಿಗೂ ಹೇಳಿದ್ದೀವಿ. ಯಾವುದೇ ಆ ತರ ವಾತಾವರಣ ಕಾಣ್ತಾ ಇಲ್ಲ. ರೈತ ಸಂಘದಲ್ಲಿ ಉಚ್ಚಾಟನೆ ಮಾಡಲು ಅವಕಾಶ ಇರುವುದಿಲ್ಲ. ಆದರೆ ದಿನೇಶ್ ರವಾಳ ನೇತೃತ್ವದ ರೈತ ಸಂಘ ಅವಿವೇಕತನದಿಂದ ನಿರ್ಧಾರ ಕೈಗೊಂಡಿದೆ ಎಂದು ತಾಲೂಕು ಸಂಯುಕ್ತ ರೈತ ಸಂಘದ ಗೌರವಾಧ್ಯಕ್ಷ ಜಿನೇಶ್ ಕುಮಾರ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ರೈತ ಮುಖಂಡರಾದ ಭದ್ರೇಶ್ ಬಾಳಗೂಡು ಹಾಗೂ ಕುಮಾರಗೌಡ ಮಾತನಾಡಿದರು. ಗೋಷ್ಠಿಯಲ್ಲಿ ಕಿರಣ್ ಕುಮಾರ್, ಚಂದ್ರಶೇಖರ್ ಗೌಡ ಇನ್ನಿತರರು ಹಾಜರಿದ್ದರು. ಅಕ್ಟೋಬರ್ 2026 ಕರ್ನಾಟಕ ರೈತ ಸಂಘ ಅಂದರೆ ಚುನಾಪಾ ಪೂಜಾರಿ ಜಿಲ್ಲಾಧ್ಯಕ್ಷ ದಿನೇಶ್ ರವಾಳ ಸಾಗರ ಘಟಕ ಇವರೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಾರೆ. ಪತ್ರಿಕಾಗೋಷ್ಠಿ ಏನಂದರೆ, ನಾವು ಹಲವಾರು ವರ್ಷಗಳಿಂದ ರೈತರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೆವು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೆವು. ನಮ್ಮಲ್ಲಿ ಒಂದು ಶಿಸ್ತುಬದ್ಧ ಕ್ರಮ ಇದೆ. ಸಂಘಟನೆಗೆ ಯಾರಾದರೂ ಸಂಘಟನೆ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದಾರೆ, ಅವರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳುವುದು ಹೌದಾ ಅಂತ ನೋಡಿದ್ದು. ಅದರಲ್ಲಿ ನನ್ನ ಹೆಸರು ದಿನೇಶ್ ಸಾಗರ್, ನನ್ನ ಹೆಸರು, ಆಮೇಲೆ ಭದ್ರೇಶ್ ಬಾಳಗೂಡು, ಆಮೇಲೆ ಕುಮಾರಗೌಡ, ಈ 3 ಜನ ಹೆಸರನ್ನು ಸ್ಥಾಪನೆ ಮಾಡಿದ್ರು. ಅವರು ಕೊಟ್ಟಂಥ ಕಾರಣ ನಿಯಮ, ಸಂಘಟನೆ ನಿಯಮ ಏನು ಅಂದರೆ ಇತರ ಸಂಘಟನೆಗಳಲ್ಲಿ ಗುರುತಿಸುವಿಕೆ. ಅಂದರೆ ನಾವೇನು ಮಾಡಿದ್ದೇವೆ, ದಿನಾಂಕ 2/3/2026 ಅಂತ ಮಲೆನಾಡ ರೈತ ಹೋರಾಟ ಸಮಿತಿ ನಮ್ಮ KR ಶ್ರೀನಿವಾಸ ಜೊತೆಯಲ್ಲಿ ಸಿಗಂದೂರು ರಸ್ತೆ ಚಳವಳಿಯನ್ನು ಹಮ್ಮಿಕೊಂಡಿದ್ವಿ. ಅದು ಅಕ್ಷರೇ ಇಡೀ ಕರ್ನಾಟಕ ರಾಜ್ಯಕ್ಕೆ, ನಾಡಿಗೆ ಕಳೆದುಕೊಂಡಂತಹ ಒಂದು ಜನತೆ ಪರವಾಗಿ ನಾವು ಆ ಹೋರಾಟಕ್ಕೆ ಭಾಗವಹಿಸಿದ್ವಿ. ಅದರಲ್ಲಿ ತಾವುಗಳೆಲ್ಲರೂ ಭಾಗವಹಿಸಿದ್ವಿ. ಆ ಹೋರಾಟ ಅಲ್ಲಿ ಮಾಡಬೇಕಾದ್ರೆ ಸುಮಾರು ರೈತ ಸಂಘದ ಪ್ರಜ್ಞಾವಂತ ಕಾರ್ಯಕರ್ತರಿದ್ದರು. ಅವರ ಜೊತೆಯಲ್ಲಿ ನಾವು ಹೋರಾಟಕ್ಕೆ ಭಾಗವಹಿಸಿದ್ದು ಸತ್ಯ. ಈ ರೈತ ಸಂಘಟನೆ ಏನು ಹೇಳ್ತಾ ಇದೆ ಅಂದರೆ, ನೀವು ಅಲ್ಲಿ ಹೋರಾಟಕ್ಕೆ ಹೋಗಿದ್ದು ತಪ್ಪು, ಶರಾವತಿ ಮಂಗಳ
ರೈತರಿಗೋಸ್ಕರ ವಿಚಾರವಾಗಿ ನೀವು ಹೋರಾಟಕ್ಕೆ ಹೋಗಿದ್ದಕ್ಕೂ ನೀವು ಆ ಹೋರಾಟಕ್ಕೆ ಹೋಗಬಾರದಿತ್ತು, ನೀವು ನಮ್ಮ ರೈತರಿಗೆ ವಿರೋಧವಾಗಿದ್ದೀರಿ ಅಂತೇಳಿ ಪ್ರಸ್ತಾವನೆ. ಇನ್ನು ಎರಡನೇದು, ನಮ್ಮಲ್ಲಿ ಕಾಕಪ್ಪ ಕಣ್ಣೂರು ನಿಮಗೆಲ್ಲ ಗೊತ್ತಿರ್ಬೋದು, ರಾಜಪ್ರಶಸ್ತಿ ಪುರಸ್ಕೃತರವರು. ಹಿಂದೊಂದು ಸಾರಿ ಇದೇ ಅವರಿಗೆ ಒಂದು ಸನ್ಮಾನ ಮಾಡೋಕ್ಕೋಸ್ಕರ ಸುಮಾರು ಜನ ನಾವು ಹೋಗಿದ್ದು, ಅಂದರೆ ಬೇರೆ ಬೇರೆ ರೈತರಿಂದ ಅವರು ನಮ್ಗೆ ಕರೆದಿದ್ದು. ಅವ್ರ ಜೊತೆಯಲ್ಲಿ ನಾವು ಹೋಗಿದ್ದು ಹೌದು, ಅವರಿಗೆ ಒಂದು ಸನ್ಮಾನ ಮಾಡಿದ್ದು, ಅದು ತಪ್ಪು. ಆ ಥರ ನೀವು ಸನ್ಮಾನಕ್ಕೆ ಹೋಗಬಾರ್ದು ಬೇರೆ ರೈತರ ಜೊತೆ. ಇದು ನಮ್ಮ ಕರ್ನಾಟಕ ರಾಜ್ಯ ಸಂಘದ ನಿಯಮಗಳಿವೆ. ಇನ್ನೊಂದು, ಈ ಮೂಲೆಗದ್ದೆ ಸಮಿತಿಯವರು ನಮ್ಮನ್ನು ಕಾರ್ಮಿಕ, ವಿಶೇಷವಾಗಿ ಕಾರ್ಮಿಕ ಬಂದಿದ್ದೀವಿ ಅಂತೇಳಿ ನಾವೆಲ್ಲ ಕಾರ್ಮಿಕ ಹೋಗಿದ್ದು. ಸ್ವಾಮೀಜಿ ನಾವು ಸುಮಾರು 40 ಗಂಟೆ ರೈತರ ಪರವಾಗಿ ಸಮಾಲೋಚನೆ ಮಾಡಿದ್ವಿ. ಇದೆಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವು ತಪ್ಪುಗಳು. ಶರಾವತಿ ಪರವಾಗಿ ಹೋರಾಟ ಮಾಡಿದ್ದು, ಡಾಕ್ಟರ್ನವರಿಗೆ ಸನ್ಮಾನ ಮಾಡಿದ್ದು, ಮೂಲೆಗದ್ದೆ ಸ್ವಾಮಿ ಜೊತೆಯಲ್ಲಿ ಸಂವಾದ ಮಾಡಿದ್ದು ತಪ್ಪು. ಹಂಗಾದ್ರೆ ರೈತ ಸಂಘದ ಕೆಲಸಗಳಿವೆ, ಕಾರ್ಯ ಚಟುವಟಿಕೆಗಳಿವೆ. ಒಬ್ಬ ರೈತ ಸಂಘಕ್ಕೆ ನಾವು ಸೇರಿದರೆ ಇನ್ನೊಂದು ರೈತ ಸಂಘದಲ್ಲಿ ಮುಗಿಸ್ಕೋಬಾರ್ದ, ಅಥವಾ ರೈತ ಸಂಘ ಯಾವುದೇ ರೈತರ ಪರವಾಗಿ ಕೆಲಸಗಳು ಮಾಡಬಾರ್ದು ಅಂತ ನಮಗೆ ಒಂಥರ ಅವಿವೇಕದ ಮಾತನ್ನು ಮಾಡಿದ್ದಾರೆ. ಅದಲ್ಲದೆ ನನ್ನ ಮನಸ್ಸಿಗೆ ಬೇಜಾರಾಗುವಂಥ ಒಂದು ವಿಚಾರ. ನಾನು ನಮ್ಮ ಭಾರತ ದೇಶ ಪ್ರಪ್ರಥಮ ಬಾರಿ ಕೇಳ್ತಾ ಇದ್ದೀನಿ, ರೈತ ಸಂಘದಲ್ಲಿ ಉಚ್ಚಾಟನೆ ಎಂಬ ಪದ ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳಲ್ಲಿರುತ್ತೆ. ನಾವು ಈ ಹಿಂದೆ, ಅದು ಒಂದು ಸಂಪ್ರದಾಯ ಹೇಳುತ್ತೇನೆ, ಈ ಹಿಂದೆ ಶರಾವತಿ ಪಂಪ್ ಸ್ಟೋರೇಜ್ ಹೋರಾಟ ನಡೀತಾ ಇದೆ. ಶರಾವತಿ ಪಂಪ್ ಸ್ಟೋರೇಜ್ ಅನ್ನು ನಿಲ್ಲಿಸಬೇಕು ಅಂತ ಒಂದು ಹೋರಾಟ ನಡೀತಾ ಇದೆ. ನಮ್ಮ ಸಂಘದ ಮೂಲ ಉದ್ದೇಶ ಯಾವುದೇ ರಾಜಕೀಯ ಪಕ್ಷಗಳೊಂದಿಗೆ ಗುರುತಿಸಿಕೊಳ್ಳುವ ಹಾಗಿಲ್ಲ. ಸ್ಪಷ್ಟವಾಗಿ ನಮ್ಮ ಸಂಘದ ಒಂದು ನಿಯಮ ಇದೆ, ಹಾಗೂ ವೇದಿಕೆಯನ್ನು ಹಂಚಿಕೊಳ್ಳುವ ಹಾಗಿಲ್ಲ. ಬಟ್ ಅವತ್ತೇನು ಶರಾವತಿ ಪಂಪ್ ಸ್ಟೋರೇಜ್ ಹೋರಾಟ ಏನಿತ್ತು, ವಿರೋಧಿ ಹೋರಾಟ, ಒಂದು ರಾಜಕೀಯ ಪಕ್ಷದ ವೇದಿಕೆಯಾಗಿ ನಮಗೆ ಕಾಣ್ತಾ ಇತ್ತು. ನಮಗಂತಲ್ಲ, ಪ್ರತಿಯೊಬ್ಬರಿಗೂ. ಅಲ್ಲಿ ಏನು ಮಾಡಿದ್ರು, ನಮ್ಮ ಸಂಘಟನೆಯಲ್ಲಿ ಉನ್ನತ ಪದಾಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರು. ಸಂಘಟನೆಯ ಉತ್ತಮ ಕಾರ್ಯಕರ್ತರನ್ನು ವೇದಿಕೆಯಲ್ಲಿ ನಿರ್ಲಕ್ಷ್ಯ ಮಾಡಿದರು. ಅದು ಸ್ವಲ್ಪ ಮನಸ್ಸಿನ ನೋವಾಗಿ ನಾವು ನವೆಂಬರ್ ತಿಂಗಳ ಮೀಟಿಂಗ್ನಲ್ಲಿ ನಾನು ಭದ್ರೇಶ್ ಗೌಡರು, ಕುಮಾರ್ ಗೌಡರು ರೈತ ಸಂಘಕ್ಕೆ ಮೌಖಿಕವಾಗಿ ರಾಜೀನಾಮೆ ಕೊಟ್ಟಿದ್ದು. ಮೌಖಿಕವಾಗಿ ರೈತ ಸಂಘಕ್ಕೆ ರಾಜೀನಾಮೆ ಕೊಟ್ಟು ನಾವು ಅಲ್ಲಿಂದ ಬಂದಿದ್ದೆವು. ಬಟ್ ಅದನ್ನೇ ನಮ್ಮ ಬೇರೆಯವರನ್ನು ಮಾಡಲಿಕ್ಕೋಸ್ಕರ ಅವರು ಈ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ರೈತ ಸಂಘಕ್ಕೆ ಉಚ್ಚಾಟನೆಯನ್ನು ಬಲಪಡಿಸಿದಾಗ ಅದು ನಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಹೋರಾಟವನ್ನ ಸಾಮಾಜಿಕ ಜಾಲತಾಣಗಳಿಗೆ ಪೋಸ್ಟ್ ಮಾಡಿದ್ದೆ ತಪ್ಪ. ಹಾಗಾಗಿ ರೈತ ಪರ ನಾಯಕರು ಅಂತ ಹೆಂಗಾಗ್ತಾರೆ? ನಾವು ರೈತರ ಪರವಾಗಿ ನಾವು ಹೋರಾಟ, ಬೇರೆ ಸಂಘಟನೆ ಯಾವುದೇ ಇನ್ನೊಂದು ಸಂಘಟನೆ ಜೊತೆಗೆ ಹೋಗಿಲ್ಲ. ನಾವು ರೈತರು ಈಗ ಇಡೀ ಕರ್ನಾಟಕ ರಾಜ್ಯ ಒಂದು ಹೋರಾಟ ಮಾಡ್ತಾ ಇದ್ರೆ ಎಲ್ಲ ಸಂಘಟನೆಗಳ ಕೈ ಜೋಡಿಸಿ ಹೋರಾಟವನ್ನ ಮಾಡ್ತದೆ. ಹಾಗೆ ನಾವು ಬೇರೆ ಸಂಘಟನೆಗಳು ಮುಳುಗಡೆ ಸಂದರ್ಭದಲ್ಲಿ ನಾವು ಒಂದು ಯುವ ಹೋರಾಟಗಾರರ ಬಗ್ಗೆ ಒಬ್ಬೊಂದು ಬೆಳಕನ್ನು ಕೊಟ್ಟು ಅವರು ಬಹಳ ಕರ್ತವ್ಯವಿದ್ದಾರೆ. ಆ ಕರ್ತವ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಏನೋ ಒಂದು ನಮ್ಮ ಕೈಲಾದ ಒಂದು ಶ್ರಮ ಮಾಡಲೇಬೇಕಲ್ಲ. ನಾವು ಹೋಗಿದ್ದೇ ತಪ್ಪೆ. ನಮ್ಗೆ ಅರುಣ್ ಕರೂರ್ ಅನ್ನೋರು ನಮ್ಗೊಂದು ಪೋಸ್ಟ್ ಮಾಡ್ತಾರೆ, ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ತಾರೆ. ನಾನು ಅನಿವಾರ್ಯ ಕಾರಣದಿಂದ ಹೋಗಕ್ಕಾಗಲಿಲ್ಲ. ಆಗ ನಮ್ಮ ರೈತ ಮುಖಂಡರು ಹೋದ ಸಂದರ್ಭದಲ್ಲಿ ಅವುಗಳ ಪೋಸ್ಟ್ಗಳನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟೆ ಅನ್ನೋ ಕಾರಣಕ್ಕಾಗಿ ನಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ. ಮತ್ತು ಕೂಡ ಶರಾವತಿ ಪಂಪ್ ಯೋಜನೆಯ ನಂತರ ಆ ಪಂಪ್ ಯೋಜನೆ ಏನಿತ್ತು ಅದು ರಾಜಕೀಯ ಹೋರಾಟಗಾರರ ವೇದಿಕೆ ಆಯಿತು. ಶರಾವತಿ ಪಂಪ್ ರೈತ ಹೋರಾಟದ ವೇದಿಕೆ ಆಗಲಿಲ್ಲ. ಅಲ್ಲಿ ರಾಜಕೀಯ ವ್ಯಕ್ತಿಗಳ ವೇದಿಕೆ ಬಳಕೆಯಿಂದ ರೈತ ಸಂಘದ ಪದಾಧಿಕಾರಿಗಳು ನಿರ್ಲಕ್ಷ್ಯಕ್ಕೊಳಗಾದರು. ಸಂಘಟನೆಯನ್ನು ನಾವು ಯಾವ ಹಂತಕ್ಕೆ ಒಯ್ಯಬೇಕು, ಏನು ಮಾಡಬೇಕು ಅನ್ನೋದನ್ನು ನಾವು ರೈತ ಸಂಘದ ತೀರ್ಮಾನ ಮಾಡೋದಾಗಲಿ, ರಾಜಕೀಯ ವ್ಯಕ್ತಿಗಳ ತೀರ್ಮಾನ ಮಾಡತಕ್ಕಂಥ ಒಂದು ಅವರ ಮುಖ್ಯ ಪಾತ್ರ ಕಾಣ್ತದೆ ನಮಗೆ. ಹಾಗಾಗಿ ನಾವು ರೈತ ಸಂಘದಿಂದ 1/11/2025 ನಾನು ಮೌಖಿಕವಾಗಿ ನಾನು ರಾಜೀನಾಮೆ ಕೊಟ್ಟಿರ್ತೇನೆ. ಅದರಿಂದ ಇಲ್ಲಿವರೆಗೂ ಏಕಾಏಕಿ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಉಚ್ಚಾಟನೆಯ ಪದವನ್ನು ಹೇಳಿರ್ತಾರೆ. ಈ ಉಚ್ಚಾಟನೆಯ ಪದ ರೈತ ನಾಯಕರು ಮುಂದೆ ಎಲ್ಲೂ ಹೋಗಬಾರದು, ಯಾವ ಸಂಘಟನೆಯನ್ನು ಕಟ್ಟಬಾರದು ಅನ್ನೋ ಉದ್ದೇಶಕ್ಕಾಗಿ ನಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ. ಈ ಉಚ್ಚಾಟನೆ ಪದಕ್ಕೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇರ್ಬೋದು. ಉಚ್ಚಾಟನೆ ಶಬ್ದವನ್ನು ಬಳಸಿದ ತಿಳುವಳಿಕೆ ಕಮ್ಮಿ ಅಂತ ನಾನು ಅಂತೀನಿ ಈ ವಿಚಾರ. ಮತ್ತು ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿ ಅವರು ಇದರ ಮಧ್ಯಸ್ಥಿಕೆಯನ್ನು ವಹಿಸಿ ನಮಗೆ ಕ್ಷಮೆಯಾಚಿಸಬೇಕು. ಇಲ್ಲ ಅಂದರೆ ನಾವು ಕಾನೂನು ಸಲಹೆ ಪಡೆದು ಮುಂದೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಭಾಳ ನೋವಾಗಿರ್ತಕ್ಕಂತಹ ಸಂಘ. ನಾನು ಯಾವುದೇ ಒಂದು ಸಂಘಟನೆಗೂ ಹೋಗಿಲ್ಲ, ಯಾವ ಪಕ್ಷಪಾತಕ್ಕೂ ಹೋಗಿಲ್ಲ. ಆದರೆ
ಒಂದು 4-6 ವರ್ಷ ನಾವು ಸಂಘಟನೆಯಲ್ಲಿ ಭಾಳ ಅಡುಲು ಸೇವೆಯಿಂದ ನಮ್ಮ ಸತಪ್ರಯತ್ನದಿಂದ ಸಂಘಟನೆಯನ್ನು ದುಡಿದ್ವಿ. ನಾವು ಏನೋ ನಮ್ಮ ಸಂಘಟನೆ ಇವತ್ತಲ್ಲ, ನಾನು ನಂಜುಂಡ ಸ್ವಾಮಿ ನೇತೃತ್ವದಲ್ಲಿ ನಾನು ಹೋಗಿ 3 ದಿವಸ ಬೆಂಗಳೂರಿಗೆ ಹೋಗಿ ಅವತ್ತಿನಿಂದ ನಮ್ಮ ಹೆಚ್ಚಲು 20 ಸೇರಿ ನಮ್ಮನ್ನು ಕಳಿಸಿಕೊಟ್ಟು ಅಲ್ಲಿಂದ ಟವಲ್ ಆಗ್ತೇವ ನಾನು ಅವತ್ತಿಂದ ಅವರಿಗೆ ಗೌರವ ಕೊಟ್ಟು ನನ್ನ ಹೆಸರು ನಾನು ಮಾಡಿದ್ದೇನೆ. ಹಾಗೆ ಒಂದು ದಿವಸ ಸಿಕ್ಕಿದಾಗ ಇವು ಸಂಘಟನೆ ಮಾಡಬೇಕು ಸಂಘಟನೆ ಅದು ಭಾಳ ಸುಮ್ಮನೆ ನಮ್ಮನ್ನು ನಾನು ಹೇಳಿದ್ದೆ ನ್ಯೂಟ್ರಲ್ ಆಗ್ತೇನೆ, ಸ್ವಲ್ಪ ದಿವಸ ನನಗೆ ಉಪಾಧ್ಯಕ್ಷ ಸ್ಥಾನ ಬೇಡ ರಾಜೀನಾಮೆ ಕೊಟ್ಟು ಇಷ್ಟೇ ಹೇಳಿಬಿಟ್ರೆ ಬೇರೆ ಏನು ಹೇಳಿದ್ರು. ಅವರು ಅದೇ ತಕ್ಷಣ ಮೊನ್ನೆ ಒಂದು ಮೀಟಿಂಗ್ ಸೇರಿ ನಾವು ಮೀಟಿಂಗ್ ಕರಿಬೋದಾಯ್ತು ನಮ್ಮನ್ನು ಎಲ್ಲ ಏನೇ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋಣ ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಒಂದು ಮೀಟಿಂಗ್ ಕರಿಬೇಕು. 3-4 ತಿಂಗಳು ಒಂದು ಮೀಟಿಂಗ್ ಕರೀಲಿಲ್ಲ. ದಿಢೀರಾಗಿ ಮೊನ್ನೆ ಒಂದು ಮೀಟಿಂಗ್ ಕರ್ಕೊಂಡು ಆಮೇಲೆ ಸಂಜೆ ಮಧ್ಯಾಹ್ನ ಫೋನ್ ಇಟ್ಕೊಂಡಿಲ್ಲ, ನೀವು ಹೇಳ್ತೀರಾ ಮತ್ತು ಮುಂದೆ ಹೆಂಗೆ ಅಂತ. ಇಲ್ಲ, ನಾನು ಉಪಾಧ್ಯಕ್ಷ ರಾಜೀನಾಮೆ ಕೊಡ್ತೀನಿ, ಸದಸ್ಯರಾಗಿರ್ತೀನಿ, ಸ್ವಲ್ಪ ನನಗೆ ನ್ಯೂಟ್ರಲ್ ಆಗಿದ್ದೀನಿ, ಸ್ವಲ್ಪ ಟೈಮ್ ಬೇಕು ಅಂತ. ಅದೂ ತಾಳ್ಮೆನೇ ಇದೆ. ದಿಢೀರವಾಗಿ ಮಂಗಳವಾರನೋ ಸೋಮವಾರ ಮೀಟಿಂಗು ಮಂಗಳವಾರ ನಮ್ಮ ಬೆಳಗ್ಗೆ ಉಚ್ಚಾಟನೆ ಮಾಡಿ, ಬೆಳಗ್ಗೆ 4 ಗಂಟೆಗೆ ಉಚ್ಚಾಟನೆ ಮಾಡಿ. ಆವಾಗ ನಾನು ಭಾಳ ತುಂಬ ಯಾಕೆಂತ ಕೇಳಿದ್ರೆ ನಾವು ರೈತರು ಒಬ್ಬರಿಗೆ ನ್ಯಾಯ ಕೊಡಿಸೋಂಥವ್ರು. ಉಚ್ಚಾಟನೆ ಅಂದರೆ ಏನು, ಸರ್ಕಾರದಲ್ಲೇ ದಿಢೀರಾಗಿ ಯಾರನ್ನ ಉಚ್ಚಾಟನೆ ಮಾಡೋದು ಭಾಳ ಯೋಚನೆ ಮಾಡಿ ಅಂತ. ಸಾಗರ ತಾಲೂಕು ಸಂಯುಕ್ತ ರೈತ ಸಂಘಕ್ಕೆ ಕ್ರಿಯಾಶೀಲವಾಗಿರುವ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಜಿನೇಶ್ ಕುಮಾರ್ ಗೌರವಾಧ್ಯಕ್ಷರಾಗಿ, ಭದ್ರೇಶ್ ಬಾಳಗೋಡು ಪ್ರಧಾನ ಕಾರ್ಯದರ್ಶಿಯಾಗಿ, ಕುಮಾರಗೌಡ ಅವರನ್ನು ಉಪಾಧ್ಯಕ್ಷರಾಗಿ, ಶಿರವಾಳ ರಾಮಪ್ಪ ಅವರನ್ನು ಸಂಚಾಲಕರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಸಂಯುಕ್ತ ರೈತ ಸಂಘದ ಸಂಚಾಲಕ ಮಂಜಪ್ಪ ಹಿರೇನೆಲ್ಲೂರು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ರೈತ ಸಂಘದ ಅಧ್ಯಕ್ಷ ಹೊಯ್ಸಳ ಗಣಪತಿಯಪ್ಪ, ಜಿನೇಶ್ ಕುಮಾರ್ ಮಾತನಾಡಿದ್ದರು. ಗೋಷ್ಠಿಯಲ್ಲಿ ಭದ್ರೇಶ್ ಬಾಳಗೋಡು, ಕುಮಾರಗೌಡ, ಜಯಲಕ್ಷ್ಮಿ ನೇದರವಳ್ಳಿ, ಬೇಬಿ ಗೋಳಗೋಡು, ಚಂದ್ರಶೇಖರ್ ಗೌಡ, ಪ್ರತಾಪ್, ರಾಮಪ್ಪ ಶಿರವಾಳ, ರವೀಂದ್ರ, ಕಿರಣ್ ಕುಮಾರ್ ಇನ್ನಿತರರು ಹಾಜರಿದ್ದರು. ನೂತನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಗಿದೆ. ನಮ್ಮ ಸಂಯುಕ್ತ ರೈತ ಸಂಘದ ಸಾಗರ ತಾಲೂಕು ಗೌರವಾಧ್ಯಕ್ಷರನ್ನಾಗಿ ಜಿನೇಶ್ ಕುಮಾರ್ ಸಾಗರ ಇವರು ಗೌರವಾಧ್ಯಕ್ಷರಾಗಿ ನಮ್ಮ ಸಂಯುಕ್ತ ರೈತ ಸಂಘದ ಎಲ್ಲ ಪ್ರಮುಖ ಮುಖಂಡರು ಘೋಷಣೆ ಮಾಡಿದ್ದೀವಿ. ಮತ್ತು ಭದ್ರೇಶ್ ಬಾಳ್ಗೋಡು ಇವ್ರನ್ನ ಪ್ರಧಾನ ಕಾರ್ಯದರ್ಶಿ ತಾಲೂಕಾಗಿ ಘೋಷಣೆ ಮಾಡಲಾಗಿದೆ. ಕುಮಾರಗೌಡರನ್ನ ತಾಲೂಕು ಉಪಾಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿದೆ. ಇನ್ನು ಉಳಿಕೆ ಶಿರವಾಳ ರಾಮಪ್ಪ ಸಂಚಾಲಕರಾಗಿ ಘೋಷಣೆ ಮಾಡಲಾಗಿದೆ. ಇನ್ನು ಉಳಿಕೆ ಎಲ್ಲ ಸ್ಥಾನಗಳು ಹಿಂದೆ ಹೆಂಗಿತ್ತೋ ಅದೇ ಥರನೇ ಇದ್ದಾವೆ. ಮುಂದಿನ ದಿನ ನಾವು ರೈತ ಪರ ಉತ್ತಮವಾದ ಹೋರಾಟನ ಸಂಯುಕ್ತ ರೈತ ಸಂಘ ಒಳ್ಳೊಳ್ಳೆ ಹೋರಾಟನ ಕೈಗೆತ್ತಿಕೊಳ್ತೇವೆ. ನಮ್ಮ ಹೋರಾಟಗಾರರು ಈ ಸಾಗರ ತಾಲೂಕಿನ ಯಾವುದೇ ಸಂಘಟನೆ ಆಗಲಿ ರೈತ ಪರ ಜನ ಮೆಚ್ಚುಗೆ ಆಗೋಂಥ ಹೋರಾಟಗಳಿಗೆ ಇವರು ಎಲ್ಲಿ ಬೇಕಾದರೂ ಹೋಗಿ ತಮ್ಮ ಧ್ವನಿಗಳನ್ನು ಮಾಡ್ಬೋದು, ಕೆಲಸ ಮಾಡ್ಬೋದು. ನಮ್ಮ ಸಂಘಟನೆ ಆ ಥರ ನಮ್ಮ ಜನಪರ ಏನೇ ಕೆಲಸ ಮಾಡೋದು, ನೀ ಅಲ್ಲೇ ಹೋಗಿದ್ದೆ ಇಲ್ಲೇ ಹೋಗಿದ್ದೆ ಅನ್ನೋ ಪ್ರಶ್ನೆಗಳೆಲ್ಲ ನಮ್ಮ ಹತ್ರ ಇಲ್ಲ. ಆದರೆ ನಮ್ಮ ಟೋಟಲಿ ರಾಜಕೀಯ ಪಕ್ಷಗಳನ್ನ ಹೊರಗಿಟ್ಟು ನಮ್ಮ ಚುನಾವಣೆ ಇದು ನಮ್ಮ ಪ್ರಚಾರಗಳನ್ನ ನಾವು ಮಾಡ್ತೀವಿ. ಇಷ್ಟೇಳಿ ನಮ್ಮ ಪತ್ರಿಕಾಗೋಷ್ಠಿ ಮುಗಿಸ್ತೀವಿ. ನನ್ನ ಪತ್ರಿಕಾ ಸಮಿತಿಗೆ ಸ್ನೇಹಿತರೆ, ನಾವು ಕಳೆದ ಒಂದೂವರೆ ವರ್ಷದ ಹಿಂದೆ ಸಾಗರದಲ್ಲಿ ಸುಮಾರು 5 ರೈತ ಸಂಘಟನೆಗಳನ್ನು ಒಂದು ಮಾಡಿ ಸಂಯುಕ್ತ ರೈತ ಸಂಘದಲ್ಲಿ ನಾವು ರೈತ ಪರ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಅದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾವು ಕಳೆದ ಇದೇ ತಿಂಗಳು 2ನೇ ತಾರೀಕು ಸಿಗಂದೂರಿನಲ್ಲಿ ನಡೆದಂಥ 16 ರೈತ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಡೆದಂಥ ಮುಳುಗಡೆ ಸಂತ್ರಸ್ತರ ಹೋರಾಟದಲ್ಲಿ ನಾವು ಸಂಯುಕ್ತ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ನಾವು ಭಾಗಿಯಾಗಿದ್ದೀವಿ. ಈಗ ನಮಗೆ ಸಿದ್ದರಾಮಯ್ಯನವರು ಪ್ರತಿ ವೇದಿಕೆಯಲ್ಲೂ ಹೇಳ್ತಾ ಇದ್ದಾರೆ, ನಾವು ನುಡಿದಂತೆ ನಡೀತಿದ್ದೇವೆ. ಒಂದು ಮಾತು ಅವರೆಲ್ಲ ತಪ್ಪಿದ್ದಾರೆ ಅನ್ನುವಂಥ ನಮ್ಮ ಭಾವನೆ. ಮುಳುಗಡೆ ಸಂತ್ರಸ್ತರ ವಿಚಾರದಲ್ಲಿ ಅವರಿಗೆ ಶಾಶ್ವತ ಪರಿಹಾರ ಕೊಡುವಲ್ಲಿ ಈಗಿನ ಸರ್ಕಾರ ಎಡುತ್ತಾ ಇದೆ ಅನ್ನೋದು ನಮ್ಮ ಭಾವನೆ.
ಹಾಗೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಮುಳುಗಡೆ ಸಂತ್ರಸ್ತರಿಗೆ ಆದಷ್ಟು ಬೇಗ ಶಾಶ್ವತ ಪರಿಹಾರವನ್ನು ನೀಡಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಹಾಗೆ ಸಿಗಂದೂರು ಮುಳುಗಡೆ ಸಂತ್ರಸ್ತರು ಹೇಳಿದರೆ ಅವರು ಯಾವಾಗಾದರೂ ಎನಿ ಟೈಮ್ ನಮ್ಮನ್ನು ಹೋರಾಟಕ್ಕೆ ಕರೆದರೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ಮತ್ತು ಸದಸ್ಯರು ಯಾವಾಗಲೂ ಮುಳುಗಡೆ ಸಂತ್ರಸ್ತರ ಜೊತೆಯಲ್ಲಿ ನಾವು ಇರ್ತೇವೆ ಅಂತ ಹೇಳಿ ಭರವಸೆಯನ್ನು ನಾವು ಕಾಗದದಲ್ಲಿ ಕಾಗೋಡ ಚಳವಳಿ ಏನು ನಡೆದಿತ್ತು ಆ ಚಳವಳಿಯನ್ನು ರಾಜ್ಯಾದ್ಯಂತ ಪರಿಚಯ ಮಾಡಲಿಕ್ಕೆ ಸರ್ಕಾರ ಈ ಬಾರಿ ಅನುದಾನವನ್ನು ಮೀಸಲಿಟ್ಟಿದೆ. ಕೊಳಗಾಯನ ಕಾದಂಬರಿಯನ್ನು ನಾಟಕ ರೂಪದಲ್ಲಿ ಈ ರಾಜ್ಯದ ಯುವಜನತೆಗೆ ಪರಿಚಯಿಸಲಿಕ್ಕೋಸ್ಕರ ಹಣವನ್ನು ಮೀಸಲಿಟ್ಟಿದೆ. ಅದು ತುಂಬ ಶ್ಲಾಘನೀಯ ಅಂತ ನಾನು ಹೇಳ್ತೀನಿ. ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ನಾವೇನು ಸಂಯುಕ್ತ ರೈತ ಸಂಘಟನೆ 5 ಬಣಗಳಿದ್ದಾವೆ, ಎಲ್ಲ ರೈತ ಪರ ಹೋರಾಟಗಳಲ್ಲಿ ನಾವೀಗ ಭಾಗಿಯಾಗ್ತೇವೆ. ನನ್ನ ಈ ಸಂಯುಕ್ತ ರೈತ ಸಂಘ ಸಾಗರ ಘಟಕದ ಗೌರವಾಧ್ಯಕ್ಷನಾಗಿ ಮಾಡಿದ್ದಾರಲ್ಲ, ಇವರೆಲ್ಲ ಪದಾಧಿಕಾರಿಗಳು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಾವೆಲ್ಲ ಕೂತ್ಕೊಂಡು ಮುಂದಿನ ಸ್ವಾಮಿನಾಥನ್ ವರದಿ ಆಗಿರ್ಬೋದು, ರೈತರಿಗೆ ಒಂದು ಬೆಂಬಲ ಬೆಲೆ ಸಿಗದಾಗಿರ್ಬೋದು, ಗುಣಮಟ್ಟದ ನಿಕೃಷ್ಟಕ್ಕೆ ಏನು 6 ತಾಸು ಕೊಡ್ತಾ ಇದ್ರು 3 ಡೇಸ್ ಅದನ್ನು 3 ತಾಸು ತರದಾಗಿರ್ಬೋದು, ಮುಂದಿನ ಹಲವಾರು ಯೋಜನೆಗಳನ್ನು ನಾವೆಲ್ಲರೂ ಕೂತ್ಕೊಂಡು ಈಗ ಇದರಲ್ಲಿ ಏಕವ್ಯಕ್ತಿ ನಿರ್ಣಯ ಯಾವುದೂ ಇಲ್ಲ. ನಾವು ಎಲ್ಲ ಸಂಘಟನೆಗಳ ಕಾರ್ಯಕರ್ತರುಗಳನ್ನು ಕೂಡಿ ಚರ್ಚೆ ಮಾಡಿ ನಾವು ಮುಂದಿನ ಹೋರಾಟಗಳನ್ನು ರೂಪಿಸಿತು ರೈತರಿಗೆ ಆಗುವಂಥ ನಮ್ಮ ಕೈಲಾದಿಂದ. ಸಾಗರ ತಾಲೂಕಿನ ಶೆಡ್ತಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ 7ನೇ ತರಗತಿ ವಿದ್ಯಾರ್ಥಿಯೋರ್ವನಿಗೆ ಮುಖ್ಯ ಶಿಕ್ಷಕ ಮತ್ತಿಬ್ಬರು ಶಿಕ್ಷಕರು ಸೇರಿ ಸಣ್ಣ ಪ್ರಮಾದವೊಂದನ್ನು ಮುಂದಿಟ್ಟುಕೊಂಡು ಹಿಗ್ಗಾಮುಗ್ಗಾ ತಿಳಿಸಿದ್ದಾರೆ. ಇದೀಗ ಪೋಷಕರು ಮತ್ತು ಗ್ರಾಮಸ್ಥರು ವಿದ್ಯಾರ್ಥಿಗೆ ಮನಸೋ ಇಚ್ಛೆ ಹೊಡೆದ ಶಿಕ್ಷಕರನ್ನು ಇಲ್ಲಿಂದ ವರ್ಗಾಯಿಸಿ ಅಮಾನತು ಮಾಡಿ ಎಂದು ಪಟ್ಟು ಹಿಡಿದಿದ್ದಾರೆ. ಈ ಕುರಿತು ಪೋಷಕರು, ವಿದ್ಯಾರ್ಥಿ ಮತ್ತು ಸ್ಥಳೀಯರ ಜೊತೆ ಸಾಮಾಜಿಕ ಕಾರ್ಯಕರ್ತ ಜಿಟಿ ಸತ್ಯನಾರಾಯಣ್ ಮಾತನಾಡಿ ಮುಚ್ಚಿ ಹೋಗುವ ಪ್ರಕರಣದ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ನಡೆಸಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಎಲ್ಲಿದ್ದೀರಿ ಜಿಟಿ ಸರ್ ಅಂತ ಕೇಳಿದ್ರೆ, ಹೌದು ನಾನಿಲ್ಲಿಗೆ ಬಂದಿದ್ದೇನೆ. ಸಾಗರ ತಾಲೂಕಿನ ನಮ್ಮ ಹೆಗ್ಗೋಡು ಸಮೀಪ ಇರತಕ್ಕಂತಹ ಶೆಡ್ತಿಕೆರೆಗೆ ನಾನು ಬಂದಿದ್ದೇನೆ. ಈ ಹುಡುಗ ನೀವು ನಿನ್ನೆಯಿಂದ ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಈತನ ನೋವು ಸಾಗರ ತಾಲೂಕಿನಾದ್ಯಂತ, ಶಿವಮೊಗ್ಗ ಜಿಲ್ಲಾದ್ಯಂತ ಶಿಕ್ಷಣ ಆಸಕ್ತರು ಮತ್ತು ಸಾರ್ವಜನಿಕ ವಲಯದಲ್ಲಿ ಈತನ ನೋವು ಮಾರ್ದನಿಸ್ತಾ ಇದೆ. ನಾನು ಇವರ ಕುಟುಂಬದ ನೋವನ್ನು ಕೇಳಲಿಕ್ಕೆ ಇಲ್ಲಿಗೆ ಬಂದು ಇಷ್ಟೊತ್ತು ಇವರ ಮಾತುಗಳನ್ನು ಆಲಿಸಿ ನಾನೊಬ್ಬ ಕಾಲೇಜಿನ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿದವನಾಗಿ, ಶಿಕ್ಷಣ ಪ್ರೇಮಿಯಾಗಿ, ಇಂತಹ ಸಣ್ಣ ಸಣ್ಣ ಮಕ್ಕಳುಗಳ ಜೊತೆಯಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಇಲ್ಲಿ ಬಂದವಾಗ ನನಗೆ ಪಿಚ್ಚೆನಿಸ್ತು, ಭಾಳ ನೋವಾಯಿತು. ಸರಿ ಹೊತ್ತಿನಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಈ ಮಟ್ಟದ ಗುಣಮಟ್ಟವನ್ನು ಕಾಯ್ಕೊಂಡಿದೆಯಾ? ಮಾನ್ಯ ಮಧು ಬಂಗಾರಪ್ಪ ಸರ್, ಕೇಳಿಸ್ಕೊಳ್ಳಿ, ಇಲ್ಲೊಂದು ಸ್ವಲ್ಪ ಕೇಳಿಸ್ಕೊಳ್ಳಿ ಇವರ ನೋವನ್ನು. ಮೇಷ್ಟ್ರೊಬ್ಬರು ಈ ರೀತಿ ನಡ್ಕೋಬೋದಾ? ಅಕ್ಷರ ಅರಿವನ್ನು ಬಿತ್ತಬೇಕಾಗಿರ್ತಕ್ಕಂಥ ಮೇಷ್ಟ್ರು ಹೀಗೆ ನಡ್ಕೋತಾರೆ, ಅದರಲ್ಲೂ ಕೂಡ ಈ ರೀತಿ ಫಿಸಿಕಲ್ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದನ್ನು ನನ್ನ ಕೈಯಲ್ಲಿ ಯೋಚನೆ ಕೂಡ ಮಾಡೋಕ್ಕಾಗಿಲ್ಲ. ಏನಪ್ಪ ನಿನ್ನ ಹೆಸರು? ಸುಶ್ರುತ ಎಷ್ಟನೇ ಕ್ಲಾಸು ಓದ್ತಾ ಇದೆಯಾ? 7th. ಸುಶ್ರುತಂಗೆ ಯಾವಾಗ ಹೊಡೆದ್ರು ಮೇಷ್ಟ್ರು? ಗುರುವಾರ ಹೊಡೆದ್ರು. ಎಲ್ಲೆಲ್ಲ ಹೊಡೆದ್ರಪ್ಪ? ಇದೆಲ್ಲ ಹಂಗೆ ಹಾಕೊಂಡಿದ್ದವಾಗಲೇ ಹೊಡೆದ್ರಾ? ಹಾಂ. ಕಾಲು ಹೊಡೆದಿದ್ದಾರಾ? ಈ ಸೈಡ್. ಓಹೋ. ಕೈ ಬೆರಳು ಮತ್ತೆ ಹೊಡೆದೋಗಿದೆ. ಯಾವ ಮೇಷ್ಟ್ರು ಹೊಡೆದಿತ್ತು? ಯಾಕೆ ಹೊಡೆದ್ರು ಅವರು ನಿನಗೆ? ವಾಲಿಬಾಲ್ ತಕೊಂಡಿದ್ದಕ್ಕೆಲ್ಲ ಹೊಡೆದ್ರು. ಆಮೇಲೆ 150 ರೂಪಾಯಿ ತಕೊಂಡಿದ್ದಕ್ಕೆ ಹೊಡೆದ್ರು. ಬಾಲ್ ಎಲ್ಲ ಕದಿದ್ದಕ್ಕೆ 6 ಬಾಲ್ ಕ್ರಿಕೆಟ್ ಬಾಲ್ ಎಲ್ಲ ಕದಿದ್ದಕ್ಕೆ ಹೊಡೆದ್ರು. 2 ವಾಲಿಬಾಲ್ ಎಲ್ಲ ಕದಿದ್ದಕ್ಕೆ ಹೊಡೆದ್ರು. ನೀನು ಅವ್ರಿಗೆ ಹೊಡಿಬೇಡಿ ಅಂತ ಹೇಳಿದೆಯಾ? ಆದ್ರೂ ಹೊಡೆದ್ರು. ಈಗ ಹೇಗಿದೆ ಅವನು? ಏನಿದೆ ಪರಿಸ್ಥಿತಿ ಅವನು?
ತುಂಬಾ ಜ್ವರ ಬಂದಿದೆ. ಓಕೆ. ಒಂದು ರಾತ್ರಿ ಮುಖನೂ ಹರಿಸ್ತಾನೆ. ಬಂದಿದೆ ನೀವು ಮಾತಾಡೋ ಇದ್ರೆ. ಹೌದು. ಡಾಕ್ಟರ್ ಏನು ಹೇಳಿದ್ರು? ಡಾಕ್ಟ್ರು ಒಂದು ವಾರದಲ್ಲಿ ಸರಿ ಹೋಗ್ತಾನೆ. ಓಕೆ. ಸ್ವಲ್ಪ ಮನೆ ವಾತಾವರಣ ತಿಳಿಯಾಗಿ ಇಟ್ಟಿರಿ. ಓಕೆ. ಸ್ಕೂಲಿಗೆ ಈಗಲೇ ಕಳ್ಸೋದು ಬೇಡ. ಓಕೆ. ಅವನ ಮನಸ್ಸು ಮಾನಸಿಕವಾಗಿ ಅವ್ನು ಸ್ಟಡಿ ಆದ ತಕ್ಷಣ ಸ್ಕೂಲಿಗೆ ಕಳಿಸಿ ಅಂತ. ಈ ಮೇಷ್ಟ್ರು ಯಾರು ಇವರು? ಯಾಕೆ ಹಿಂಗೆ ಹೊಡಿತಾರೆ? ಇವನಿಗೊಬ್ನಿಗೆ ಹೊಡೆದಿದಾರ? ಅವ್ರ ಆಟಿಟ್ಯೂಡ್ ಏನಿದೆ? ಹೊಡಿತಾ ಇದ್ರಂತೆ. ಇವನು ಇದೆ ಫಸ್ಟ್ ಹೊಡೆದಿದ್ದ ಅಥವಾ ಹೇಗೆ? ಏನ್ ಕತೆ? ಇವನಿಗೆ ಅದೇ ಇವನ್ ಕೀ ಇವನ ಹತ್ರ ಇರುತ್ತೆ ಸ್ಕೂಲ್. ಓಕೆ. ಆ ಕೀ ತಗೊಂಡು ಇವನೇನೋ ಅದು ಬೇರೆ ಟೈಮಲ್ಲಿ ಅಂದ್ರೆ ಸ್ಕೂಲ್ ಮುಗಿದ ತಕ್ಷಣ ಅಲ್ಲೋಗಿ ಕೀ ತಗೊಂಡು ವಾಲಿಬಾಲ್ ಅನ್ನ ತಗೊಂಡ್ ಬಂದು ಆಟ ಆಡಿ ಮತ್ತೆ ಇಟ್ಟಿದಾನಂತೆ. ಓಕೆ. ಅದು ಯಾವ್ದೋ ಹುಡುಗರು ಹೇಳಿದಾರೆ ಅವನು ತಗೊಂಡ್ ಬಂದು ಕೀ ತೆಗೆದು ವಾಲಿಬಾಲ್ ತೆಗ್ದಿದ್ದಾನೆ ಅಂತ. ಈಗ ಅವ್ರೇನ್ ಹೇಳೋದು 2,000 ರೂಪಾಯಿ ಹೋಗಿದೆ, 6 ಕ್ರಿಕೆಟ್ ಬಾಲ್ ಹೋಗಿದೆ, 2 ವಾಲಿಬಾಲ್ ಹೋಗಿದೆ ಅಂತ. ಅದು ಹೇಳ್ಕೊಂಡು ಕೊಟ್ಟಿದ್ದಾರೆ. 2,000 ರೂಪಾಯಿ ಅಲ್ಲೇ ಹಾಕಿಡ್ತಾರೆ. ಏನು ಕತೆ? ಅದು ಏನೇ ಇದ್ರೂ ಕೂಡ ಈ ರೀತಿ ಹೊಡಿಬಾರ್ದಲ್ಲ. ನೋಡಿ ಸರ್, ಪೇರೆಂಟ್ಸ್ ಇರ್ತಾರಲ್ಲ, ಕರಿಬೋದಿತ್ತು ಅವರು. ನಿಮಗೆ ಹೀಗ್ ಮಾಡಿದ್ದಾರೆ ಅಂತ ನಿಮ್ಗೇನಾದ್ರು ಕೇಳಿದ್ರ? ಹಿಂಗ್ ಮಾಡ್ದ ನಿಮ್ ಮಗ ಅಂತ ಏನು ಕೇಳಿಲ್ಲ. ಅವ್ರು ಬಂದಿದ್ದೆ ಹೊಡೆದಾದ್ಮೇಲೆ ನಮ್ಮನ್ ಕರೆದಿದ್ದು, ನಮಗ್ ಗೊತ್ತೇ ಇಲ್ಲ ವಿಷಯ. ನನಗ್ ಹೇಳಲೇ ಇಲ್ಲ. ಆ ಸಂದರ್ಭದಲ್ಲಿ ಇವನು ಹೇಗಿದ್ದ? ಆ ಹೊಡ್ತಾ ತಿಂದಂತ ಸಂದರ್ಭದಲ್ಲಿ ತಿಂದಿದ್ದಾನಂತೆ. ಅವನಿಗೆ 3 ದಿನದ ಜ್ವರ ಬಂದಿತ್ತು. ಓಕೆ. ನಾನು ಇಂಜೆಕ್ಷನ್ ಹಾಕೊಂಡ್ ಬಂದು ಇವನನ್ನ ಆ ದಿವಸ ಶಾಲೆ ಕರ್ಕೊಂಡು ಹೋಗಿದ್ದೆ. ಮಗ ಎಕ್ಸಾಮ್ ಶುರು ಆಯ್ತಲ್ಲ, ಹೋಗ್ ನೀನು, ಯಾಕಂದ್ರೆ ಬರೆಯೋದ್ ಬೇಕಲ್ಲ ಅಂತ. ಅವತ್ತು ಬೆಳಿಗ್ಗೆ ಮಾತ್ರೆ ಹಾಕಿ ಕಳಿಸಿದೀನಿ. ನಾನು 11:30 ಫೋನ್ ಬಂತು. ಇದು ಹೋದ್ವಿ ಶಾಲೆಗೆ. ಹೋದ ನಂತರ ಎಂತೆಂತದೋ ಅಂದ್ರು. ನನಗೆ ಏನಂತಾನೂ ಗೊತ್ತಿಲ್ಲ. ಮೊದ್ಲೇ ಇನ್ಫಾರ್ಮ್ ಮಾಡಿ ಏನಾದ್ರು ಹೇಳಿದಿದ್ರೆ ಗೊತ್ತಿರ್ತಿತ್ತು. ಏನು ಹೇಳಿಲ್ಲ. ಬನ್ನಿ ಸ್ಕೂಲ್ಗೆ ಅಂದ್ರು. ಹೋದ್ವಿ. ಹಿಂಗೆ ಅಂದ್ರು. ಇವನ್ ಕರೆದ್ರೆ ಇವನ್ನ ನಮ್ಮ ಹತ್ರ ಬರಕ್ ಬಿಟ್ಟಿಲ್ಲ. ಸ್ಕೂಲ್ ಬಾಗ್ಲ ಹತ್ರ ನಿಲ್ಸಿದ್ರು. ನಿಲ್ಸಿ ಮಾತಾಡಿದ್ರು. ಇವನ್ ಕೈ 2 ಹಿಂದ್ಗಡೆ ಮೂಗಲ್ಲಿ ರಕ್ತ ಇಕ್ತ ಬಂದಿದ್ಯಾ? ಇಲ್ಲ, ಅದು ಮೂಗು ಹೊಡೆದಿದ್ದದು, ತಂಡಿಗೆ ಅಂತ ಹೇಳಿ ಬರಕ್ಕೂ ಬಿಟ್ಟಿಲ್ಲ. ಇವನು ಕೈ 2 ಹಿಂದ್ಗಡೆ ಇಟ್ಕೊಂಡು ಮಾತಾಡ್ದ ನಮ್ಮ ಅವ್ರ ಹತ್ರ ಎಲ್ಲ. ಸಿಕ್ಕಾಬಿಟ್ಟು ಅಳತಿದ್ದ. ಅತ್ತಂಗ ಅವ್ರು ಕೇಳಿದಕ್ಕೆಲ್ಲ ಹೂ ಅಂತಿದ್ದ. ಯಾಕೆಂದ್ರೆ ಇವನ್ ತಲೆಗೆ ಅದು ಹೋಗೇ ಇಲ್ಲ. ಅವ್ರು ಏನ್ ಕೇಳಿದ್ದು ಇವನ್ ತಲೆಗೆ ಹೋಗಿಲ್ಲ. ಅವನು ಅವ್ರ ಹೆದ್ರಿಕೆಗೆ ಹೇಳಿದಾರೆ. ಹೊಡಿವಾಗ್ಲೂ ಹೇಳಿದಾರಂತೆ. 6ನೇ ಕ್ಲಾಸ್ ಸ್ಟೂಡೆಂಟ್ ನಿಲ್ಸ್ಕೊಂಡು, ನೀವ್ ಯಾರಾದ್ರೂ ಇದನ್ನ ಮಾಡಿದ್ರೆ ನಿಮ್ಗೂ ಇದೇ ರೀತಿ ಪನಿಷ್ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ ತೊಂದ್ರೆ ಇಲ್ಲ. ಅಷ್ಟೇ ಸರ್, ವಿಷಯ ಅದೇ. ಅದು ಅಂತ ಇವ್ರು ಹೇಳೋದು. ಯಾಕೆಂದ್ರೆ ಹೊಡ್ಕೊಂಡಿದ್ದಾರೆ, ಬುಡಕ್ ಬರತ್ತೆ ಅಂತ ನಮ್ಮನ್ನ ಕರೆದಿದ್ದಾರೆ. 10 ಮುಕ್ಕಲಿಗೆ. ಇದು ಎಷ್ಟೊತ್ತಿಗೆ ನಿಮ್ಮನ್ನ ಕರೆದಿದ್ದು? ಎಷ್ಟೊತ್ತಿಗೆ? 10 ಮುಕ್ಕಲಿಗೆ ಪ್ರೇಯರ್ ಮುಗಿದ ತಕ್ಷಣನೇ ಇವ್ರಿಗೆ ಹೊಡೆದಿದ್ದಾರೆ. ಇವನಿಗೆ ಇವನಿಗೆ ಒಬ್ಬನಿಗೆ ಹೊಡೆದ್ರೆ ಮತ್ತೆ ಯಾರಿಗೆ? ಒಬ್ಬನಿಗೆ. ಇವನೊಬ್ಬನೇ ಮಾಡಿದ್ದಂತ ಹೇಳಿ. ಇವನ್ ಜೊತೆಗೆ ಎಷ್ಟು ಜನ ಹುಡುಗರಿದ್ದಾರೆ. ಆದ್ರೆ ಇವನೊಬ್ಬನನ್ನ ಈಗ ಏನ್ ಗೊತ್ತಾ ಹೊಡೆದಿದಾರ, ತಮ್ಮ ಬುಡಕ್ ಬರತ್ತೆ ಅಂತ ಗೊತ್ತಾಗಿ ಇವನ್ ಮೇಲೆ ಏನೇನೆಲ್ಲ ಹಾಕ್ಬಿಟ್ರು. ಎಂತೆಂತದ ಹೇಳ್ಬಿಟ್ರು. ಅದು ಕೇಳುವಂತದ್ದಲ್ಲ, ನೀವಾದ್ರೆ ಕೇಳುವಂತದ್ದಲ್ಲ. ಹಾಗ್ ಮಾಡ್ತಾನಂತೆ, ಹೀಗ್ ಮಾಡ್ತಾವ. ಅದು ಎಷ್ಟು ದೊಡ್ಡ ಹುಡುಗ, 12 ವರ್ಷ ತುಂಬಿ 13ನೇ ವರ್ಷ. ಅದು ಇವ್ರು ಹೇಳೋದ್ ನೋಡಿದ್ರೆ ಇದೆಯಲ್ಲ, ದೊಡ್ಡ ರೌಡಿಗಳೆಲ್ಲ ಮಾಡ್ತಾರೆ. ರೌಡಿ ಶೀಟರ್ ಲೆವೆಲ್ ಆರೋಪಗಳನ್ನು ನೋಡಿಸ್ತಾರೆ. ಅವ್ರಿಗೆ ಅದು ಎಂತ ಮಾತಾಡ್ತಾರೋ ಅವರಿಗೆ ಗೊತ್ತದು. ಅವ್ರಿಗೆ ನನ್ಗೆ ಗೊತ್ತಿದೆ. ಅವ್ರು ತಪ್ಕೊಳಕ್ ಇದೊಂದು ದಾರಿ. ಇಲ್ಲಾಂದ್ರೆ ಇಡೀ ಸ್ಕೂಲ್ ಹೆಸರು ಹಾಳಾಗತ್ತಲ್ಲ. ಈ ಹುಡುಗ ಒಂದು ಹೋದ್ರೆ ಅವ್ರಿಗೇನ್ ತಲೆ ಬಿಸಿ ಇಲ್ಲಲ್ಲ. ಅದಕ್ಕೆ ಅವನ ಮೇಲೆ ಎಲ್ಲ ಹಾಕಿದ್ದಾರೆ. ಅವನು ನೋಡಿದ ನಮ್ಗೆ ಗೊತ್ತು, ನಾವೇ ಸಾಕಿದವು. ಇವನ್ ಎಂತ ಮಾಡ್ತಾನೋ ನನಗಂತೂ ಗೊತ್ತಿಲ್ಲ. 10 ಮುಕ್ಕಾಲಿಗೆ ಹೊಡೆದು ಇವ್ರನ್ನ ಕಳ್ಸಿದ್ರು. ಇವ್ರಿಗೆ ವಿಷಯನೇ ಗೊತ್ತಿಲ್ಲ. ನನಗೆ ಹೇಳ್ಬೇಕಿತ್ತು. ಹೊಡೆದಿದ್ದೀವಿ, 2 ಹೊಡೆದಿದ್ದೀವಿ. ಈಗ 5:15 ನಿಮ್ಗೆ ಗೊತ್ತಾಗಿದ್ದ? ಸ್ಕೂಲ್ ಬಿಟ್ಟು ಬಂದವಾಗ ಗೊತ್ತಾಗಿದ್ದು. ಬಟ್ಟೆ ಬಿಚ್ಚುವಾಗ ಅವ್ರು ಹೇಳಿಲ್ಲ. ಮಧ್ಯಾಹ್ನ ಊಟ ಮಾಡ್ಲಿಲ್ಲ ಅಂತ. ಅದನ್ನು ಈಗ ಬಂದ್ರಲ್ಲ ಸರ್, ಅದು ಅವ್ರ ಜವಾಬ್ದಾರಿ. ಊಟ ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತ ಮಾಡ್ತಾರೆ. ಈಗ ಅವನು ಊಟ ಗೀಟ ಮಾಡ್ತಾ ಇದ್ದಾನ? ಏನ್ ಕತೆ? ನಾನೇ ಬಲವಂತವಾಗಿ ಚೂರು ತಿನ್ನಿಸ್ತಾ ಇದ್ದೀನಿ. ಅದು ಜ್ವರಕ್ಕೆ. ಅಲ್ಲೂ ಊಟ ಮಾಡಿಲ್ಲ. ಯಾಕೆಂದ್ರೆ ಅವ್ನ ನೋವಿಗೆ ಸಿಕ್ಕಾಪಟ್ಟೆ ನೋವು ಕೊಟ್ಬಿಟ್ಟಿದ್ದಾರೆ. ಒಂದಂತೂ ಸತ್ಯ ಇಲ್ಲಿ ಏನ್ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಯಾವ ಮಾಸ್ಟರ್ ಮೇಲೆ ಈಗ ಆರೋಪಗಳಿದಾವೋ, ಇದು ಕಾರಣರಾಗಿದ್ದಾರೋ ಅವರು, ಇದು ಇವರ ಒಬ್ಬ ವಿದ್ಯಾರ್ಥಿ ಮೇಲಲ್ಲ, ಇದು ಪುನಃ ಬೇರೆ ಬೇರೆ ವಿದ್ಯಾರ್ಥಿಗಳ ಮೇಲೂ ನಡೆದಿದೆ ಅನ್ನೋದು ಒಂದು ಸಂಗತಿ. ಅದು ಈ ಹಿಂದೆ ಒಬ್ರು ಇಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರು ಕೂಡ ಈ ಮಾಹಿತಿಯನ್ನು ಹೇಳಿದ್ರು. ಎರಡನೇದು, ಈತನಿಗೆ ಹೊಡೆದಿರುವಂತಹ ರೀತಿ ಮತ್ತು ನಡೆಸಿಕೊಂಡಿರ್ತಕ್ಕಂಥ ರೀತಿ, ಅದನ್ನ ಪೇರೆಂಟ್ಸಿಗೆ ತಿಳಿಸಿರ್ತಕ್ಕಂಥ ರೀತಿ. ಒಂದ್ ಕಡೆ ನಮ್ಮ ರಾಜ್ಯ ಸರ್ಕಾರ, ಮಧು ಬಂಗಾರಪ್ಪನವರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ಶಿಕ್ಷಣ ಸಚಿವರಾಗಿ ಸರ್ಕಾರಿ ಶಾಲೆಗೆ ಬನ್ನಿ ಅಂತೇಳಿ ಎಲ್ಲರನ್ನ ಕರೀತಾ ಇರೋ ಹೊತ್ತಿನಲ್ಲಿ, ಸರ್ಕಾರಿ ಶಾಲೆಯ ಮೇಷ್ಟ್ರೊಬ್ರು ಈ ರೀತಿಯಲ್ಲಿ ದನ ಬಡ್ದ ಹಾಗೆ ಬಡಿಯೋದು, ಹಳ್ಳಿ ಭಾಷೆಯಲ್ಲಿ ಈ ರೀತಿಯಲ್ಲಿ ಶಿಕ್ಷಣ ಕೊಡುವಂತಹ ಅಧಿಕಾರ ಅವ್ರಿಗೆ ಯಾರು ಕೊಟ್ಟವರು? ಯಾವುದೇ ಆರೋಪಗಳಿದ್ರು ಕೂಡ, ಯಾವುದೇ ಸಣ್ಣ ಪುಟ್ಟ ತಪ್ಪುಗಳಿದ್ರು ಕೂಡ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ನೀತಿ ಸಂಹಿತೆಗಳಿದ್ದಾವೆ, ಅದಕ್ಕೆ ಆಗಿರ್ತಕ್ಕಂಥ ಕಾನೂನುಗಳಿದ್ದಾವೆ. ಬಹಳ ಮುಖ್ಯವಾಗಿ ಪೇರೆಂಟ್ಸ್ ಜೊತೆ ಮಾತಾಡಿ ಅಂತಿಮಗೊಳಿಸ್ಕೊಳ್ಬಹುದಾಗಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾಗ್ಯೂ ಕೂಡ ಮ್ಯಾನ್ ಹ್ಯಾಂಡಲ್ ಮಾಡಿರ್ತಕ್ಕಂಥ ಈ ಶಿಕ್ಷಕರ ವೃಂದ
ಒಬ್ರಲ್ಲ 3 ಜನ ಸೇರಿ ಹೊಡೆದಿದಾರಂತೆ, ಬಾಲ್ ತೆಗೆದ್ರು ಅಂತ, ಕ್ರಿಕೆಟ್ ಬಾಲ್ ತೆಗೆದ್ರು ಅಂತ. 4 ಜನ ಮೇಷ್ಟ್ರು ಸೇರಿ ಒಬ್ಬನಿಗೆ ಹೊಡಿತೀರಿ ಅಂದ್ರೆ ಅಲ್ಲ, ನೀವು ಮೇಷ್ಟ್ರುಗಳು ಏನ್ರಪ್ಪ ನೀವು ಅನ್ನೋದನ್ನ ಹೇಳ್ರಪ್ಪ. 4 ಜನ ಸೇರಿ ಈ ಹುಡುಗನಿಗೆ 4 ಜನ ಮೇಷ್ಟ್ರು ಒಂದು ಕೋಣೆಯಲ್ಲಿ ಕೂಡ್ಕೊಂಡು ಬೆತ್ತ ಏನಾರ ಕೊಡಿದ್ರು, ಲಕ್ಕಿ ಕೋಲ್ ತಗೊಂಡು ಒಬ್ರು ಎಲ್ಲರೂ ಒಂದೊಂದು ಕೋಲ್ ಇಟ್ಕೊಂಡಿದ್ರ ಅಥವಾ ಏನು, ಒಬ್ರು ಕೋಲ್ ಇಟ್ಕೊಂಡು ಉಳಿದು 4 ಜನ ಸೇರ್ಕೊಂಡು ಹೊಡಿತೀರಿ ಅನ್ನೋದಾದ್ರೆ ನೀವು ಶಿಕ್ಷಣ ಇಲಾಖೆಗೆ ಕಪ್ಪು ಚುಕ್ಕೆ ಆಗಿದ್ದೀರಿ. ನೀವು ಇವರನ್ನು ತಕ್ಷಣವೇ ಸಸ್ಪೆಂಡ್ ಮಾಡಬೇಕು ಮತ್ತು ಮಕ್ಕಳ ಹಕ್ಕು ಆಯೋಗ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು. ನಮ್ಮ ಸಾರ್ವಜನಿಕ ಸಂಘಟನೆಗಳು ಈ ನೊಂದ ಬಾಲಕನ ಪರವಾಗಿ ಧ್ವನಿ ಎತ್ತಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿದೆ. ನಂದೊಂದು ಕಿವಿ ಮಾತಿದೆ ಪುಟ್ಟ, ಯಾವ ಮೇಷ್ಟ್ರು ನಿನಗೆ ಹೊಡೆದಿದ್ದಾರೋ, ಯಾವ ಇದರಲ್ಲಿ ನೀನು ಹೊಡ್ತಾ ತಿಂದಿದೆಯೋ ಆ ಶಾಲೆಯ ಮೇಷ್ಟ್ರಿದ್ರೆ ನೀನು ದೊಡ್ಡವನಾಗಿ ಓದಿ ದೊಡ್ಡವನಾಗಿ ಅಕ್ಷರ ಕಲಿತು ಪದವಿ ಪಡೆದು ಮತ್ತೆ ವಾಪಸ್ ಸಾರ್ವಜನಿಕವಾಗಿ ನೀನು ತೊಡಗಿಸ್ಕೊಳೋಕ್ಕೆ ಸಂಕಲ್ಪ ಮಾಡಬೇಕು. ಶಾಲೆ ಬಿಟ್ಟು ಓಡೋಗೋ ಪ್ರಶ್ನೆನೇ ಇಲ್ಲ. ಓಕೆ, ನಾಳೆನೇ ಶಾಲೆಗೆ ಹೋಗು, ರೆಸ್ಟ್ ತಗೋ, ಶಾಲೆಗೆ ಹೋಗು. ಎಷ್ಟನೇ ಕ್ಲಾಸಿಗೆ? 7ನೇ ಕ್ಲಾಸು. ಚೆಂದಾಗಿ ಓದು ನಿನ್ನನ್ನು ಬೆಳೆಸುತ್ತೆ. ಇವೆಲ್ಲದಕ್ಕೂ ಉತ್ತರ ಓದಾಗತ್ತೆ. ಓಕೆ, ಈ ನೋವನ್ನು, ಈ ದೈಹಿಕವಾದ ನೋವು ಒಂದು 2-3 ದಿವಸ ಇರುತ್ತೆ. ನಿನ್ನ ಮನಸ್ಸಿಗಿರೋದನ್ನ ನಾನು ಕಟ್ಟಿ ಮತ್ತೆ ವಾಪಸ್ ಸಾರ್ವಜನಿಕವಾಗಿ ನಾನು ತೊಡಸ್ಕೋತೀನಿ ಅಂಥೇಳಿ ನೀನು ಮನಸ್ಸಿಗೆ ಸಂಕಲ್ಪ ಮಾಡ್ಕೊಂಡು ಹೊರಡಬೇಕು. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ನೋಡಿ. ಇವರೆಲ್ಲ ದೂರದಿಂದ ಬಂದು ಇವರು ನಮ್ಮ ಹೊಳೆಬಾಗಲ ಹತ್ತಿರ ಇರ್ತಕ್ಕಂಥವ್ರು. ಅವರು ಇವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಬಂದಿರೋ, ಅಯ್ಯೋ ನಮ್ಮ ಮಗುವಿಗೆ ಹಿಂಗೆ ಮಾಡಿಬಿಟ್ರಲ್ಲ ಅಂತ ಸಾಕಷ್ಟು ಜನ ಬರ್ತಾರೆ. ನಾವೆಲ್ಲ ನಿನ್ನ ಜೊತೆ ನೈತಿಕ ಬೆಂಬಲ ಇದ್ದಾವೆ. ಇನ್ನೊಂದು ಸರಿ ಆ ಮೇಷ್ಟ್ರು ನಿನ್ನ ಮೈ ಮುಟ್ಟುವಂತಹ ಅವಕಾಶವೆಲ್ಲ ಹೆದರ್ಕೋಬೇಡ. ಓಕೆನಾ? ಇಷ್ಟು ನನ್ನ ಮಾತು, ನಮ್ಮೆಲ್ಲರ ಮಾತು. ಈ ವಿಡಿಯೋ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಶಿಕ್ಷಣ ಪ್ರೇಮಿಗಳು ಮತ್ತು ಮಕ್ಕಳ ಪ್ರೇಮಿಗಳ ಆಶಯ ಮತ್ತು ನಿನಗೆ ನಾವು ನೀಡ್ತಾ ಇರ್ತಕ್ಕಂಥ ಬೆಂಬಲ. ಓಕೆ, ಹೋಗ್ತೀಯ ಶಾಲೆಗೆ? ಹೋಗ್ತೀಯಾ? ಹೆದರ್ಕೋಬೇಡ. ಹೋಗ್ತೀಯಲ್ಲ? ಹೆದರ್ಕೋಬೇಡ. ಓದು, ಚೆನ್ನಾಗಿ ಓದು. ಓಕೆ, ಬೆಸ್ಟ್ ಆಫ್ ಲಕ್. ಇಷ್ಟು ಈ ಕ್ಷಣದ ಇಲ್ಲಿನ ಮಾತು. ನಾನು ನಮ್ಮ ಊರಿನಿಂದ ಸರಿಸುಮಾರು 60 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಈ ಮನೆಗೆ ಬಂದಿದ್ದೇನೆ. ಬಂದು ಇವ್ರ ಜೊತೆ ಮಾತುಕತೆಗಳನ್ನು ನಡೆಸಿದ್ದೇನೆ. ಇದು ಇಲ್ಲಿನ ಸತ್ಯವಾಗಿರ್ತಕ್ಕಂತಹ ಫ್ಯಾಕ್ಟ್ ಫೈಂಡಿಂಗ್ ವರದಿ. ನಮಸ್ಕಾರ. ಸಾಗರ ತಾಲೂಕಿನ ಶೆಟ್ಟಿಸರ ಶನೇಶ್ವರ ದೇವಸ್ಥಾನದಲ್ಲಿ ಶನಿವಾರ ರಥೋತ್ಸವ ಹಾಗೂ ವಿಶೇಷ ಪೂಜೆ ನಡೆಯಿತು. ಸಾವಿರಾರು ಭಕ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು.
ಸಮಗ್ರ ಸುದ್ದಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.